ಕಾರ್ಯಕರ್ತ ಬಂಧುಗಳೇ, ವೇದಿಕೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರು ಮಾತಾಡಿದ್ದಾರೆ. ವಿಜಯಣ್ಣನವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ನಾಣ್ಣುಡಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೈತರಿಗೆ ಕಣ್ಣರಿಸತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿ ಆಯಿತು, ಎಲ್ಲಿಗೂ ಹೋಗಿ ಜನಗಳನ್ನು ಮಾತಾಡಿಸಲಿಲ್ಲ. ಅನಾವೃಷ್ಟಿಗೂ ಕೂಡ ಜನಗಳ ಹತ್ರ ಭೇಟಿ ಆಗಲಿಲ್ಲ. ಬೆಂಬಲ ಬೆಲೆಯನ್ನ ಕೊಡ್ರಿ ಅಂತಕ್ಕಂಥದ್ದನ್ನ ರೈತರು ಕಣ್ಣೀರು ಹಾಕ್ತಾ ಇದ್ರೆ, ಕರ್ನಾಟಕ ರಾಜ್ಯದಲ್ಲಿ ಶಾಸಕರ ಖರೀದಿಗೆ ನಿಂತಿರ್ತಕ್ಕಂಥ ನಿಮ್ಮ ಸರ್ಕಾರಕ್ಕೆ ಇಡೀ ಶಾಪ ಹಾಕಲಿಕ್ಕೆ ನಮ್ಮ ರೈತ ಬಂಧುಗಳು ಇವತ್ತು ಚಾಟಿ ಏಟನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯ ಮುಸುಕಿನಲ್ಲಿ ಮುಳುಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇವಲ ಒಂದು ರೈತರಿಗೆ ಮಾತ್ರ ಅನ್ಯಾಯ ಮಾಡಲಿಲ್ಲ. ಯಾವ ಎಸ್ಸಿ ಸಮುದಾಯದ ಹೆಸರು ಹೇಳ್ಕೊಂಡು ಈ ಸರ್ಕಾರವನ್ನು ರಚನೆ ಮಾಡಿದ್ರು, ಆ ಸಮುದಾಯದ ಬಾಯಿಗೆ ಮಣ್ಣನ್ನು ಹಾಕಿದ್ರು. ಎಸ್ಟಿ ಸಮುದಾಯದ ಜನರಿಗೆ ಬಾಯಿಗೆ ಮಣ್ಣನ್ನು ಹಾಕಿದ್ರು. ಯಾವ ಗ್ಯಾರಂಟಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಪ್ರತಿಯೊಬ್ಬ ರೈತರ ಜೇಬಿನಲ್ಲೂ ಕೂಡ ಕನ್ನವನ್ನು ಹಾಕಿ ಗ್ಯಾರಂಟಿಯನ್ನು